ವೆಲ್ಕಮ್ ಟು ಶ್ವೇತಾ ಲಾಗ್ಸ್. ಇವತ್ತು ನಾವು ಫ್ರೂಟ್ಸ್ ಕಸ್ಟರ್ಡ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಪೋರ್ಟ್ ಮಾಡಿ. ಮೊದಲಿಗೆ ನಾನಿಲ್ಲಿ 2 ಕಪ್ಪಷ್ಟು ಹಾಲು ತಗೋತಿದ್ದೀನಿ. ಇವಾಗ ಸಕ್ಕರೆ ಒಂದು 4-5 ಸ್ಪೂನಷ್ಟು ತೊಗೊಂಡಿದ್ದೀನಿ. ಜಾಸ್ತಿ ಸ್ವೀಟ್ ಬೇಕಂದರೆ ನೀವು ಜಾಸ್ತಿ ಸಕ್ಕರೆ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಎಲ್ಲ ಕರಗಿದ ಮೇಲೆ ಇನ್ನೊಂದು ಬೌಲ್ಗೆ ಒಂದು ಅರ್ಧ ಕಪ್ಪಷ್ಟು ಹಾಲು ತೊಗೊಂಡು 2 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನ ಹಾಲಿಗೆ ಹಾಕಬೇಕು. ಇದನ್ನ ಒಂದು 5 ನಿಮಿಷನಾದರೂ ಈ ಥರ ಮಿಕ್ಸ್ ಮಾಡಬೇಕು ಗಟ್ಟಿ ಆಗೋವರೆಗೂ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಇಷ್ಟು ಗಟ್ಟಿ ಆದರೆ ಸಾಕು. ಇದನ್ನ ಇನ್ನೊಂದು ಬೌಲ್ಗೆ ಇದನ್ನ ಹಾಕೋಬೇಕು. ಇದನ್ನ ಒಂದು 5 ನಿಮಿಷನಾದರೂ ತಣ್ಣಗಾಗಲಿಕ್ಕೆ ಬಿಡಬೇಕು. ಇವಾಗ ಮೇಲ್ಗಡೆ ಈ ಥರ ಕ್ಲೋಸ್ ಮಾಡಿ ಇದನ್ನ ಎತ್ತಿಡೋಣ. ಹಾಗೆ ತಣ್ಣಗಾದ್ಮೇಲೆ ಇಲ್ಲಿ ನಾನು ಕಟ್ ಮಾಡಿರೋಂಥ ಆ್ಯಪಲ್ನ ಹಾಕೋತಿದ್ದೀನಿ. ಹಾಗೆ ದಾಳಿಂಬೆನ ಹಾಕೋಬೇಕು. ಯಾವ್ಯಾವ ಫ್ರೂಟ್ಸ್ ಇದ್ದಾವೆ ನಿಮ್ಮ ಹತ್ರ ಎಲ್ಲ ಫ್ರೂಟ್ಸ್ನು ಹಾಕೋಬೋದು. ಬಾಳೆಹಣ್ಣು ಅಥವಾ ಗ್ರೇಪ್ಸು. ಇವಾಗ ಒಂದು 5 ನಿಮಿಷ ನಾನು ಫ್ರಿಜ್ಜಲ್ಲಿ ತಣ್ಣಗಾಗಲಿಕ್ಕೆ ಇದನ್ನ ಇಡ್ತಿದ್ದೀನಿ. ತಣ್ಣಗಾದ್ಮೇಲೆ ಇವಾಗ ಮೇಲ್ಗಡೆ ನಾನು ದಾಳಿಂಬೆ ಹಣ್ಣನ್ನ ಹಾಕೋತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.